ಒಂದು ಹೆಣ್ಣಿಗೆ ಒಂದು ಸ್ವಲ್ಪ ನ್ಯೂನ್ಯತೆ ಇದ್ರೂ ಕೂಡ ಅದು ತಂದೆ ತಾಯಿಯಿಂದ ಹಿಡಿದು ಸೊಸೈಟಿಯಿಂದ ಹಿಡಿದು ನಮಗಲ್ದೇ ಇದ್ರೂ ಸುತ್ತಮುತ್ತಲವರೇ ಆ ಥರ ಬಿಂಬಿಸ್ಬಿಡ್ತಾರೆ. ದಿನನಿತ್ಯದ ಜೀವನದಲ್ಲಿ ಸುಮಾರು ಸವಾಲುಗಳನ್ನ ನೋಡ್ತಿರ್ತೀವಿ. ಅಂಥದ್ರಲ್ಲಿ ನೀವು ಹೇಗೆ ನಿಭಾಯಿಸಿದ್ರಿ? ನನಗೂ ಮದುವೆ ಆಗಬೇಕು ಅಂತ ಆಸೆ ಇತ್ತು. ನನ್ನ ಅಕ್ಕನಿಗಾಗಿತ್ತು, ಅಣ್ಣನಿಗಾಗಿತ್ತು. ಅದೆಲ್ಲ ನೋಡಿಕೊಂಡು ನನಗೂ ಆಸೆ ಇತ್ತು ಮದುವೆ ಆಗಬೇಕು. ಐ ವಾಂಟೆಡ್ ಟು ಹ್ಯಾವ್ ಮೈ ಓನ್ ಫ್ಯಾಮಿಲಿ ಅಂತ. ಅದು ಯಾವಾಗ ಆಗೋದಿಲ್ಲ ಅಂತ ಮನಸ್ಸಿಗೆ ಬಂದಾಗ ಅಥವಾ ನನ್ನ ತಂದೆ ತಾಯಿ ಅಷ್ಟು ಪ್ರೋತ್ಸಾಹ ಮಾಡ್ತಾ ಇರಲಿಲ್ಲ. ಅವರಿಗೆ ಒಂದು ಹೆದರಿಕೆ ಇತ್ತು, ಹಿಂಜರಿಕೆ ಇತ್ತು. ಚೆನ್ನಾಗಿರೋರಿಗೆ ಸರಿಯಾಗಿ ಬಾಳ್ಲಿಕ್ಕೆ ಆಗೋದಿಲ್ಲ, ಇಂಥವ್ರನ್ನ ಕರ್ಕೊಂಡೋಗಿ ಮೋಸ ಮಾಡಿ ಬಿಟ್ಬಿಟ್ರೆ ಎಂತ ಮಾಡೋದು, ಅದು ಇರ್ತದಲ್ಲ ತಾಯಿ ತಂದೆಗೆ ಸಹಜವಾದ ಫೀಲಿಂಗ್ ಅಲ್ಲ ಎಂತ ಇರೋದು ಅಂತ ಅವ್ರು ಅಷ್ಟು ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಬಟ್ ವಯಸ್ಸಿನ ಸಹಜ ಇದಲ್ವಾ. ನನಗೆ ಯಾಕೆ ಮದುವೆ ಆಗಲಿಲ್ಲ, ನನಗೆ ನಮ್ಮ ಅಪ್ಪನ ಥರ ಕೇಳಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸರಿಯಾದ ಉತ್ತರ ಬರ್ತಾ ಇರಲಿಲ್ಲ. ದೇವ್ರನ್ನೆಲ್ಲ ಬೈಕೊಳಕ್ಕೆ ಹೋಗ್ತಾ ಇದ್ದೆ. ಇದೆಲ್ಲ ಆದಾಗ ಒಬ್ಬರು ನನ್ನ ಲೈಫಲ್ಲಿ ಬಂತು.